ಇಷ್ಟು ಬರುತ್ತೆ ನನ್ ಗೊಲ್ಲಾಳಿಕೆಯಲ್ಲಿ. ಹ್ಮ್ ಅದಾದ್ಮೇಲೆ ಕೆಂಗರು ಮಲ್ಲೆಗೋಡೆ ಉಟ್ಕೊಂತಾರೆ. ಅರ್ಧ ದೈಮರ ಅವ್ರಿಗೆ ಕೆಂಗರು ಮಲ್ಲೆಗೋಡೆ ಕಂಬೇರ್ ಚಿನ್ನಮ್ಮನ್ ತಂದು ಮದ್ವೆ ಮಾಡ್ತಾರೆ. ಹ್ಮ್ ಕಂಬೇರ್ ಚಿನ್ನಮ್ಮನ್ಗೆ ಮದ್ವೆ ಆದ್ಮೇಲೆ ಎಷ್ಟು ವರ್ಷ ಆದ್ರೂ ಮಕ್ಳಿರೋದಿಲ್ಲ. ಹ್ಮ್ ಅವಾಗ ಏನ್ ಮಾಡ್ತಾರೆ, ಆ ಪ್ರಾಂತ್ಯಕ್ಕೆ ಅಂದ್ರೆ ಅಲ್ಲಿ ಹೆಸರುವಾಸಿ ಹೆಣ್ದೇವತೆ ಅಂದ್ರೆ ಗೌರಸಂದ್ರದ ಮಾರಮ್ಮ. ಹ್ಮ್. ಈಗ ಯಾಕಂದ್ರೆ ಒಂದ್ ಹೆಣ್ಣಿನ ಭಾವನೆ, ಹೆಣ್ಣಿನ ನೋವುಗಳನ್ನ ಒಂದ್ ಹೆಣ್ಣಿಗೆ ಅರ್ಥ ಆಗೋದು ಅಂತ ಹೇಳ್ಬಿಟ್ಟು ಚಿನ್ನಮ್ಮ ಏನ್ ಮಾಡ್ತಾರೆ, ಗೌರಸಂದ್ರ ನಮ್ಮನ ಹತ್ರ ಮೊರೆ ಹೋಗಿ ಕೇಳ್ತಾರೆ. ನೋಡವ್ವ ನಿನ್ ಮಕ್ಳಿಲ್ಲ. ಈ ಮೊರೆ ಹೋಗಿ ಕೇಳೋದಕ್ಕೆ ಕಾರಣ ಏನಂದ್ರೆ ಚಿನ್ನಮ್ಮಂಗ್ ಮಕ್ಳಿರೋದಿಲ್ವನ, ಅವ್ರ ಊರಿನ ತುಂಬಾ ಮಕ್ಳು ಅಂದ್ರೆ ಊರಿನ ತುಂಬಾ ಓಡಾಡಕ್ ಹೋಗ್ತಿರ್ಲ, ಅಲ್ಲಿ ಮಕ್ಳುಗಳಿದ್ರೆ ಎತ್ಕೊಳ್ಳೋದು, ಮುದ್ದಾಡೋದು, ಈ ರೀತಿ ಅವಾಗನ್ನ ಎತ್ಕೊಂಡು ಆಟ ಆಡ್ಸೋದು, ಈ ರೀತಿ ಎಲ್ಲ ಮಾಡ್ತಿರ್ತಾರೆ. ಒಂದ್ಸಲ ಏನಾಗುತ್ತೆ, ಊರಿನ ಮಕ್ಳಿಗೆಲ್ಲ ವಾಂತಿ ಭೇದಿ ರೋಗ ಈ ರೀತಿ ರೋಗಗಳು ಬಂದ್ಬಿಡುತ್ತಂತೆ. ಆ ಊರ್ನವರೆಲ್ಲ ಏನಂತಾರೆ, ಆ ಹಾಳಾದ್ ಬಂಜೆ ಬಂದ್ಬಿಟ್ಟು ನಮ್ ಮಕ್ಳನ್ನೆಲ್ಲ ಎತ್ಕೊಂಡು ನಮ್ ಮಕ್ಳಿಗೆ ಹುಷಾರಿಲ್ದಂಗ ಆಯ್ತು, ಇನ್ಮೇಲೆ ನಮ್ ಮಕ್ಳನ್ ಕೊಡ್ಬಾರ್ದು ಅಂತೇಳಿ ಮಾತಾಡ್ಕೊಂತಿರ್ತಾರೆ. ಈ ಮಾತು ಚಿನ್ನಮ್ಮನ್ ಕಿವಿಗ್ ಬೀಳುತ್ತೆ. ಚಿನ್ನಮ್ಮ ಆಗೋಗ್ಬಿಟ್ಟು ಗೌರಸಂದ್ರಮ್ಮನ್ ಮೊರೆ ಕೇಳ್ತಾರೆ, ನನಗೆ ಸಂತಾನ ಕೊಡ್ಲಿಲ್ಲ, ನಂಗೆ ಸಂತಾನ ನನಗ್ ಬೇಡ, ನಾನು ಏನ್ ಮಾಡ್ಲಿ ಅಂತ ಹಿಂಗ್ ಹೋಗರ್ತಿರ್ಬೇಕಾದ್ರೆ ಗೌರಸಂದ್ರಮ್ಮ ಪ್ರತ್ಯಕ್ಷ ಆಗ್ತಾರೆ. ನೋಡವ್ವ ನಿನಗೆ ಸಂತಾನ ಬೇಡ, ಸಂತಾನ ಕೊಟ್ರೆ ನಿನಗ್ ಬರ್ಬಾರ್ದ್ ಕಷ್ಟ ಬರುತ್ ಕಣವ್ವ, ನಿನ್ ಗಂಡ ಸಾಯ್ತಾನೆ, ನಿನಗ್ ಹುಟ್ಟೋ ಮಗು ನಿನ್ ತುಂಬಾ ಪರೀಕ್ಷೆ ಮಾಡುತ್ತೆ, ಬೇಡ ನಿನಗ್ ಸಂತಾನ. ಅದಲ್ದೆ ನಿನ್ ತಲೆ ಕೂದ್ಲಾಗ್ಲೆಲ್ಲ ನೆತ್ತಿಲೆಲ್ಲ ನೆರೆ ಬಂದವೆ ಅಂದ್ರೆ ನಿನ್ ತಲೆ ಕೂದಲೆಲ್ಲ ಬೆಳಗಾಗ್ ಹೋಗ್ಬಿಟ್ಟವೆ, ಈ ವಯಸ್ಸು ನೀನು ಮಗುನ ಎತ್ರ ಊರಿನ ಜನಗಳು ಏನ್ ಅನ್ಕೊಂತಾರೆ ಅಂತ ಹಿಂಗೆಲ್ಲ ಹೇಳ್ತಾರೆ ಗೌರಸಂದ್ರಮ್ಮ. ಚಿನ್ನಮ್ಮ ಹೇಳ್ತಾರೆ, ನನ್ಗೆ ಏನಾದ್ರು ಪರವಾಗಿಲ್ಲ, ಬೆಳಗ್ಗೆ ಗುಟ್ಟು ಸಂಜೆಗ್ ಸಾಯ್ಲಿ, ನನಗ್ ಬಂಜಮ್ಮ ಸಲ ಅರ್ಸಮ್ಮ ಅಂದ್ರೆ ನೀಕ್ ಅಂತೇಳಿ ಕೇಳ್ಕಂತಾರೆ ಚಿನ್ನಮ್ಮ. ಈ ಅಂದ್ರೆ ಚಿನ್ನಮ್ಮ ಗೌರಸಂದ್ರಮ್ಮನ್ನ ಸಂತಾನ ಕೇಳ್ಬೇಕಾದ್ರೆ ಒಂದ್ ಪದ ಇದೆ, ಆ ಪದದ ಮೂಲಕನೂ ಆಡ್ತಾರೆ. ಸಂಜೆ ಸಂಜೆ ಸಾಯಲಿ ಕೊಡುಬಾರೆ ಫಲಗ ಅಂತ ಕೇಳ್ತಿರ್ತಾರೆ ಚಿನ್ನಮ್ಮ. ಆಮೇಲೆ ಗೌರಸಂದ್ರದಮ್ಮ, ಆಯ್ತು ಕಣಮ್ಮ, ಇಷ್ಟ ಹೇಳಿದ್ರು ನೀನು ಇಲ್ಲ ಕಷ್ಟನೆಲ್ಲ ಸಹಿಸ್ಕೊಂತೀನಿ ಅಂತ ಹೇಳ್ತಿದ್ಯಲ್ಲ, ನಾನು ನಿನಗ್ ಸಂತಾನ ಕೊಡ್ತೀನಿ, ನೀನು ಇವತ್ತಿಂದ ನಾನ್ ಮುಂದೆ ಬರೋದು ನನ್ ಮುಂದಿನ ಸೋಮವಾರ ಆಗುತ್ತೆ, ಆ ಸೋಮವಾರದವರ್ಗುನು ನೀನ್ ಮನೆ ಇದನ್ನೆಲ್ಲ ದಿನ ಬೆಳಗಾಗೆದ್ದು ಮನೆನೆಲ್ಲ ಸಾರಿಸಿ ಗುಡ್ಸಿ 4 ಮೂಲೆಗೆ 4 ದೀಪಗಳನ್ನ ಹಚ್ಚಿ ದೇವ್ರಿಗೆ ಪೂಜೆ ಮಾಡಿ ನೀನು ನನ್ ಬರೋವರ್ಗುನು ನೀನ್ ಹೊಸ್ಲ ಮೇಲೆ ಒಂದ್ ಬಿಂದಿಗೆ ನೀರ್ ಇಟ್ಕೊಂಡ್ ಕಾಯ್ಬೇಕು ನನಗೆ ಅಂತ ಹೇಳ್ತಾರಂತೆ. ಚಿನ್ನಮ್ಮ ಅದೇ ರೀತಿ ಪ್ರತಿದಿನ ಎದ್ದು ಮನೆನೆಲ್ಲ ಸಾರಿಸಿ 4 ಮೂಲೆಗೆ 4 ದೀಪನ ಹಚ್ಚಿ ಆಮೇಲೆ ಇದು ದೇವ್ರ ಪೂಜೆನೆಲ್ಲ ಮಾಡಿ, ಅಂದ್ರೆ ಒಪ್ಪತ್ತು ಉಪವಾಸ ಇದ್ದು ಮನೆ ಹೊಸ್ಲು ಮುಂದೆ ಬಿಂದಿಗೆ ನೀರ್ ಇಟ್ಕೊಂಡ್ ಕಾಯ್ತಾ ಕೂರ್ತಿರ್ತಾರಂತೆ. ಈಗ ಗೌರಸಂದ್ರಮ್ಮ ಮಾತು ಕೊಟ್ಬಿಟ್ಟವ್ರು ಚಿನ್ನಮ್ಮಂಗೆ ಸಂತಾನ ಕೊಡ್ತೀನಿ ಅಂತ. ಅವರು ಸಂತಾನ ಕೊಡೋದಕ್ಕೋಸ್ಕರ ಅಂದ್ರೆ ಈಗ ಗೌರಸಂದ್ರಮ್ಮನ್ ಮೊರೆ ಹೋದ್ರೆ ಹುಟ್ಟೋ ಮಕ್ಳು ಸಾಮಾನ್ಯವಾಗಿರೋದಿಲ್ಲ, ಅವ್ರ ಮಕ್ಳಲ್ಲಿ ಏನಾದ್ರು ಒಂದ್ ಸ್ಪೆಷಲ್ ಇರುತ್ತೆ. ಅವರು ಆಯ್ತು ಅಂತ ಹೇಳ್ಬಿಟ್ಟು ನಾನ್ ಕೈಲಾಸಕ್ಕೆ ಹೋಗಿ ನನ್ನ ಅಣ್ಣನಿಂದ ನನ್ನ ಇದು ಒಂದ್ ಫಲ ತಂದ್ಬಿಟ್ಟು ಚಿನ್ನಮ್ಮ ಕೊಡೋಣ ಅಂತೇಳಿ ಡಿಸೈಡ್ ಮಾಡ್ಕೊಂಡು ಕೈಲಾಸಕ್ಕೆ ಹೋಗಕ್ ಹೊರಡ್ತಾರಂತೆ. ಅವ್ರು ಕೈಲಾಸಕ್ಕೆ ಹೆಂಗ್ ಹೋಗ್ತಾರೆ ಅಂದ್ರೆ, ಒಂದು ಅಂದ್ರೆ ಕ್ವಾಣದ ಮೇಲೆ ಒಂದು ಅಂಬಾರಿ, ಚಿನ್ನದ ಅಂಬಾರಿ ಮಾಡ್ಕೊಂಡು ಆ ಅಂಬಾರಿ ಒಳಗೆ 101 ಕಳಶ ಇಟ್ಕೊಂಡು ಆ ಅಂಬಾರಿ ಮಧ್ಯದಲ್ಲಿ ಅಮ್ಮ ಕೂತ್ಕೊಂಡು ತನ್ನ ಎಡಗೈ ಬಲ್ಗೈಲಿ ಕೆಂಡದ ಉಂಡೆ ಇಟ್ಕೊಂಡು ತಲೆ ಕೂದಲನ್ನ ಕೆದ್ರಕೊಂಡು ಹೋಗ್ತಾರಂತೆ. ಈ ರೀತಿ ಬರೋದ್ನ ನೋಡ್ಬಿಟ್ಟು ಕೈಲಾಸದ ಕಡೆ ಗೌರಸಂದ್ರಮ್ಮ ಬರೋದ್ ನೋಡ್ಬಿಟ್ಟು ಶಿವನೇ ಬಿಡ್ತಾನಂತೆ. ಅಪ್ಪ ನನ್ ತಂಗಿ ಬಂದು ಮಾರಮ್ಮ ಇವಾಗ ಏನ್ ಮಾಡ್ತಾಳೋ ಏನೋ ಅಂತೇಳಿ ಭಯ ಪಟ್ಕೊಂಡು ಅವ್ರ ಸೈನಿಕರನ್ನಂದ್ರೆ ಅಲ್ಲಿ ಶಿವಗಣಗಳನ್ನ ಕಳಿಸ್ತಾರಂತೆ. ಹೋಗ್ರಪ್ಪ ಗೌರಸಂದ್ರಮ್ಮ ಬರ್ತಿದ್ದಾಳೆ, ಕಾಳಾರತಿ ಮಾಡಿ ಮೊಸರನ್ನ ಎಡೆ ಹಾಕಿ ಕರ್ಕ ಬನ್ನಿ, ಇಲ್ಲಾಂದ್ರೆ ಅವಳ ಕೋಪದ ಅಗ್ನಿಗೆ ನಾವ್ ಯಾರು ಉಳಿಯಕ್ ಆಗಲ್ಲ ಅಂತ ಭಯ ಪಟ್ಕೊಂಡು ಗಣಗಳನ್ನೆಲ್ಲ ಕೈಲಾಸಕ್ಕೆ ಪ್ರವೇಶ ಮಾಡ್ತಾರೆ. ಅಲ್ಲಿ ಕಳಿಸಿ ಅಮ್ಮಂಗೆ ಆ ಗಣಗಳೆಲ್ಲ ಬಂದು ಕಾಳಾರತಿ ಮಾಡಿ ಮೊಸರನ್ನ ಎಡೆ ಇಟ್ಟು ಅಮ್ಮಂಗ್ ಮೊಸರನ್ನ ಎಡೆ ಕೊಟ್ಟು ಅದಾದ್ಮೇಲೆ ತುಂಬಾ ಖುಷಿಯಿಂದ ಸ್ವಾಗತ ಮಾಡ್ತಾರಂತೆ. ಅವ್ರ ಕೈಲಾಸಕ್ಕೆ ಬಂದಾಗ ಶಾಂತ ರೂಪ ಇರ್ತಾರಂತೆ. ಶಿವ ಕೇಳ್ತಾನಂತೆ, ಏನಮ್ಮ ಗೌರಸಂದ್ರಮ್ಮ ನಾನು ನೆನ್ಸ್ಕೊಂಡ್ ಕೈಲಾಸಕ್ಕೆ ಬಂದ್ಬಿಟ್ಟಿದ್ಯಾ ಅಂತ ಕೇಳ್ದಂತೆ. ಅಣ್ಣ ನಾನು ಮೂಲೊತ್ತಲ್ಲಿ ಒಬ್ರಿಗೆ ಮಾತು ಕೊಟ್ಟಿದೀನಿ, ಒಬ್ರಿಗೆ ಸಂತಾನ ಕೊಡ್ತೀನಿ ಅಂತ, ಅದಕ್ಕೆ ನಿನ್ ಹತ್ರ ಬಂದಿದ್ದೀನಿ ಕಣಲ್ಲ ಅಂತ ಹೇಳಿದ್ರಂತೆ. ಅವಾಗ ಶಿವನ್ ಹೇಳ್ತಾರೆ, ಸರಿ ನಮ್ಮ ಆಯ್ತು, ನಿಮಗೆ ಇಲ್ಲಿ ನನ್ನ ಪೇಟಾಂತದಲ್ಲಿ ನಮ್ ಗಣಗಳಿದ್ರೆ ನಿನ್ಗೆ ಯಾವ ಮಗು ಬೇಕೋ ಆ ಮಗುನ ಹಾರಿಸ್ಕೊ ಅಂತ ಹೇಳ್ತಾರಂತೆ. ಅದೇ ರೀತಿ ಗೌರಸಂದ್ರಮ್ಮ ಕೈಲಾಸನೆಲ್ಲ ಸುತ್ತಾರಂತೆ, ಯಾರು ಇಷ್ಟ ಆಗ್ಲಿಲ್ವಂತೆ. ಲಾಸ್ಟ್ ಗೆ ಒಂದ್ ಕಡೆ ಒಂದ್ ಮೂಲೆಯಲ್ಲಿ ವೀರಭದ್ರೇಶ್ವರ ದೇವ್ರು ಇರ್ತಾರಲ್ಲ, ಅವರು ಶಿವ ಪೂಜೆ ಮಾಡ್ತಿರ್ತಾರೆ ಲಿಂಗಕ್ಕೆ. ಅವರು ನೋಡ್ಬಿಟ್ಟು ಅಮ್ಮನವ್ರಿಗೆ ತುಂಬಾ ಇಷ್ಟ ಆಗೋಗ್ಬಿಡುತ್ತೆ. ಆಗ ನನಗೆ ಈ ಮಗುನೇ ನೀನ್ ನನ್ ಕೈಲಾಸಕ್ಕೆ ಕಳ್ಸ್ಕೊಡ್ಬೇಕು ಅಂತ ಕೇಳ್ತಾರಂತೆ ಶಿವನ. ಆಗ ಶಿವಪ್ಪ ಇಲ್ಲ ಕಣಮ್ಮ ಅವ್ನ್ ನನ್ ಮಗ, ಅವ್ನ ಕಳ್ಸ್ಕೊಡಕ್ ಹಂಗ ನನ್ ಭೂಲೋಕಕ್ಕೆ ಅಂತ ಹೇಳಿದಾಗ ಗೌರಸಂದ್ರ ಮಾರಮ್ಮ ತುಂಬಾ ಪಟ್ಟು ಹಿಡಿತಾರಂತೆ.
ಆಮೇಲೆ ಶಿವ ಅವ್ರ ಪಟ್ಟಿಗೆ ಹೆಸರು ಓದ್ಬಿಟ್ಟು ಆಯ್ತು ಕಣಮ್ಮ ಕಳ್ಸ್ಕೊಡ್ತೀನಿ ತಗೋ ಅಂತಂತ ಹೇಳಿ ಹೇಳ್ತಾರಂತೆ. ಆಗ ವೀರಭದ್ರೇಶ್ವರ ಬಂದ್ಬಿಟ್ಟು ಶಿವನ ಹತ್ರ ಕೇಳ್ತಾರಂತೆ, ಇಲ್ಲ ತಂದೆ ನಾನು ಹೋಗೋದಿಲ್ಲ ಕೈಲಾಸಕ್ಕೆ ಅಂತ. ಪಾಪಿ ಜನಗಳಿರೋ ಇದು ಏನಪ್ಪ ಕೈಲಾಸಕ್ಕೋ ಭೂಲೋಕಕ್ಕೋ? ಕೈಲಾಸ ಅಂದ್ರೆ ಭೂಲೋಕಕ್ಕೆ ನಾನು ಹೋಗೋದಿಲ್ಲ ಅಂತ ವೀರಭದ್ರ ಶಿವನ ಹತ್ರ ಹೇಳೋದು. ನಾನು ಆಗೋದಿಲ್ಲ ಹೋಗೋದಿಲ್ಲ ಅಂತಂತ ಹೇಳ್ತಾರಂತೆ. ಆಗ ಶಿವ ಹೇಳ್ತಾನಂತೆ, ನೀನೇನ್ ಭಯ ಪಡ್ಬೇಡ, ನೀನು ಭೂಲೋಕಕ್ಕೆ ಹೋಗಿ 16 ವರ್ಷ ನನ್ನಿಂದ ದೂರ ಇರೋದು, 16 ವರ್ಷ ಆಗಿದ ತಕ್ಷಣ ನೀನ್ ಇಲ್ಲಿಗೆ ಬರ್ತೀಯಾ. ನಿನ್ ಮರಣ ಹೊಂದ್ಬಿಟ್ಟು ಭೂಲೋಕದಲ್ಲಿ ನಿನ್ ಮಾವಂದ್ರೆ ನಿನಗೆ ವೈರಿಗಳಾಗಿರ್ತಾರೆ, ಅಂದ್ರೆ ಚಿನ್ನಮ್ಮನ ಅಣ್ತಂದಿರು ಅವರೇ ನಿನಗೆ ವೈರಿ ಆಗಿರ್ತಾರೆ. ನೀನು ಹೋಗ್ಬೇಕಾದ್ರೆ ನಾನು ಸುಮ್ನೆ ಕಳ್ಸಲ್ಲ, ಉರಿ ಬಾಣ ಚೇಳು ಹಾವು ಇವನ್ನೆಲ್ಲ ಹಿಂದೆ ಮಾಡಿ ಕಳಿಸ್ತೀನಿ. ನಿನಗೆ ಏನೇ ಕಷ್ಟ ಬಂದ್ರು ಭೂಲೋಕದಲ್ಲಿ ನನ್ನನ್ ಕೂಗು, ನಾನು ನಿನ್ ಸಹಾಯಕ್ ಬರ್ತೀನಿ ಅಂತ ಹೇಳ್ಬಿಟ್ಟು ವರನೆಲ್ಲ ಕೊಟ್ಬಿಟ್ಟು ವೀರಭದ್ರನ ಕೆಲವ್ರು ಹೇಳ್ತಾರೆ ಮಾವಿನ ಹಣ್ಣು, ಕೆಲವರು ಸೇಬಣ್ಣು ಹಿಂಗೆಲ್ಲ ಹೇಳ್ತಾರೆ. ಅಂದ್ರೆ ಒಂದು ಫಲದ ರೂಪದಲ್ಲಿ ಗೌರಸಂದ್ರಮ್ಮ ಕೊಡ್ತಾರಂತೆ. ಗೌರಸಂದ್ರಮ್ಮ ಆಯ್ತು ಬರ್ತಾರೆ. ಭೂಲೋಕಕ್ಕೆ ಬಂದಿದ ತಕ್ಷಣ ಚಿನ್ನಮ್ಮ ಮನೆಗೆ ಹೋಗ್ಬೇಕಲ್ವಾ, ಯಾವ ಫಲ ಕೊಡ್ತಾರೆ ಅಂದ್ರೆ ಹೇಳ್ರದು ಕೆಲವು ಕಡೆ ದೊಡ್ಡವರೆಲ್ಲ ಹೇಳೋದು ಮಾವಿನ ಹಣ್ಣು ಅಂತ ಹೇಳ್ತಾರೆ ಕಣಪ್ಪ. ಅಂದ್ರೆ ಕೆಲವ್ರು ಏನಂತ ಹೇಳ್ತಾರೆ ಸೇಬು ಅಂತ ಹೇಳ್ತಾರೆ. ಆಗಿನ ಕಾಲದಲ್ಲಿ ಸೇಬ್ ಇತ್ತು ಇಲ್ವೋ ಗೊತ್ತಿಲ್ಲ. ಒಟ್ರಾಸಿ ನಮ್ ಕುಲದ ಶ್ರೇಷ್ಠವಾದ ಹಣ್ಣು ಅಂದ್ರೆ ಮಾವಿನ ಹಣ್ಣೇನೆ. ಈ ಆಯ್ತು ಮಾವಿನ ಫಲ ತಂದು ಒಂದು ಬುಟ್ಟಿಲಿ ಇಟ್ಕೊಂಡ್ ಬರ್ತಾರೆ. ಅದ್ರ ಕೊರಂಜಿ ಅಲ್ವಾ, ಅವ್ರು ಕೊರಂಜಿ ರೂಪ ತಾಂಡಿರೋರು ಕೊರಂಜಿ ಪುಟ್ಟಣಿಕೆಲಿ ಇಟ್ಕೊಂಡು ಕೊರಂಜಿ ರೂಪ ತಾಂಡು ಚಿನ್ನಮ್ಮನ ಮನೆ ಮುಂದಕ್ಕೆ ಬರ್ತಾರೆ. ಮನೆ ಮುಂದಕ್ಕೆ ಬಂದಾಗ ಚಿನ್ನಮ್ಮ ಕಾಲಿ ನೀರು ಇದು ಪಾತ್ ಪೂಜೆ ಮಾಡಿ ಒಳಗಡೆ ಕರ್ಕಂತಾರೆ. ಆಯ್ತು ಅಂತ ಹೇಳ್ಬಿಟ್ಟು ಆ ಪುಟ್ಟಣಿಕೆಲ್ಲ ಹಣ್ಣು ಕೊಡ್ತಾರೆ. ನೋಡ್ ಚಿನ್ನಮ್ಮ, ಈ ಫಲ ನೀನ್ ತಿನ್ನು, ಇವಾಗ್ಲೇ ತಿನ್ಬಾರ್ದು ನೀನು, ಮುಂದಿನ ಶ್ರಾವಣದ ಸೋಮವಾರ ಬರುತ್ತಲ್ಲ ಆ ಸೋಮವಾರದಲ್ಲಿ ನೀನು ಈ ಹಣ್ಣನ್ನು ಹಿಂಗಿಟ್ಟು ಪೂಜೆ ಮಾಡಿ ಸೋಮವಾರ ಮುಂಜಾನೆ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಸಂಧ್ಯಾವನ್ನೆಲ್ಲ ಮಾಡಿ ಪೂಜೆ ಮಾಡಿದನ್ ತಿನ್ನು ಅಂತ ಹೇಳಿ. ಇದರಿಂದ ನಿನಗೆ 3 ಜನ ಗಂಡ್ ಮಕ್ಳು ಒಬ್ರು ಹೆಣ್ಮಗಳು ಹುಡ್ತಾರೆ. 3 ಜನ ಹುಟ್ಟುವಂತ ಒಂದ್ ಮಗು ಏನಾಗಿರುತ್ತೆ ಅದು ನಿನ್ನ ಮಾಮೂಲಿಯಾಗಿ ಹುಟ್ಟೋದಿಲ್ಲ. ಆ ಮಗು ದೈವ ಆಗಿರೋ ಮಗು ಅದು. ನೀನ್ ಅದಕ್ಕೇನೆ ಆ ಮಗು ನಿನ್ನ ಪೆನ್ಸಿಲ್ ಹುಟ್ಟುತ್ತೆ, ನಿನ್ನ ಯೋನಿನಲ್ಲಿ ಹುಟ್ಟೋದಿಲ್ಲ. ಅದೇ ರೀತಿ 2 ಮಕ್ಳು ಹುಡ್ತವೆ. ಆ 2 ಮಕ್ಳನ್ನು ನೀನ್ ಎಡಗಿವಿ ಬಲಗಿವಿಲಿ ಹುಡ್ತಾರೆ. ಇನ್ನ ಹುಟ್ಟುವಂತ ಒಂದ್ ಹೆಣ್ಮಗು ಮಾಮೂಲಿ ಪ್ರಸವ ಹೆಂಗಾಗುತ್ತೆ ಅದೇ ರೀತಿ ಹುಟ್ಟುತ್ತೆ ಅಂತ ಹೇಳ್ತಾರೆ. ಹುಟ್ಟಾದ್ಮೇಲೆ ಅದಕ್ಕೆ ಆಮೇಲೆ ಗೌರಸಂದ್ರಮ್ಮನೇ ಹೇಳ್ತಾರಂತೆ, ನಿನಗ್ ಮೊದಲನೇ ಮಗು ಏನ್ ಬೆನ್ಸಿಲ್ ಹುಟ್ಟುತ್ತೋ ಆ ಮಗುಗೆ ನೀನು ಕಲಿವೀರ ಜುಂಜ ವೀರೈ ಜುಂಜ ಅಂತ ಕರಿ ಅಂತ ಹೇಳ್ತಾರೆ. ಇನ್ನ ಎಡಗಿವಿ ಬಲಗಿವಿ ಹುಟ್ಟುವಂತ ಮಕ್ಕಳನ್ನ ಮಾರಣ್ಣ ಮೈಲಣ್ಣ ಅಂತ ಕರಿ ಅಂತ ಹೇಳ್ತಾರೆ. ಅಂದ್ರೆ ಏನ್ ಹೇಳ್ತಾರೆ ಗೊತ್ತಾ, ಅಂದ್ರೆ ಈ ಜುಂಜಪ್ಪನೇ ಅಂತೆ ಅವ್ರಿಬ್ರಿಗಿಂತ ಚಿಕ್ಕ, ಮಾರಣ್ಣ ಮೈಲಣ್ಣಗಿಂತ ಚಿಕ್ಕ ಜುಂಜಪ್ಪನೇ ಅಂತೆ. ಇಲ್ಲ ಜುಂಜಪ್ಪ ದೊಡ್ಡವರು. ಮೊದ್ಲು ಬೆನ್ಸಿ ಇಳ್ಕೊಂಡು ಜುಂಜಪ್ಪ ಹುಡ್ತಾರೆ, ಆಮೇಲೆ ಎಡಗಿವಿ ಬಲಗಿವಿ ಮಾರಣ್ಣ ಮೈಲಣ್ಣ ಹುಡ್ತಾರೆ. ಜುಂಜಪ್ಪ ಹುಡ್ತಾರೆ. ಈ ರೀತಿ ಆಮೇಲೆ ಆ ಮಗು ಹುಟ್ಟಿದಾದ್ಮೇಲೆ ನೀನ್ ಆ ಮಗುಗೆ ನೀನ್ ಎದೆ ಹಾಲು ಉಣಿಸ್ಬೇಡ. ನೀನ್ ಎದೆ ಹಾಲು ಉಣಿಸ್ಬೇಕಾದ್ರೆ ನೀನು ಅಂದ್ರೆ ಆ ಮಗುನ ಮುದ್ದಾಡ್ಬೇಡ, ಬಾಯಿಂದ ಮುತ್ತಿಡ್ಬೇಡ. ನೀನ್ ಆ ಮಗುನ್ ಮುಟ್ಬೇಕಂದ್ರೆ ಬಾಯಿಲ್ ಬೇವಿನ ಪತ್ರೆ ಕಟ್ಕೊಂಡು ನಡೆಮುಡಿ ಅಂದ್ರೆ ತುಂಬಾ ಶುದ್ಧಿಯಾಗಿ ಮುಟ್ಬೇಕು ಆ ಮಗುನ. ಯಾಕಂದ್ರೆ ಅವನಿಗೆ ಅಂಟು ಮುಂಟು ಸೂತ್ಕ ಏನು ಆಗಲ್ಲ. ಈ ರೀತಿ ಎಲ್ಲ ಹೇಳ್ಬಿಟ್ಟು ಗೌರಸಂದ್ರಮ್ಮ ಫಲ ಕೊಡ್ತಾರೆ. ಗೌರಸಂದ್ರಮ್ಮ ಫಲ ಕೊಟ್ಟಾದ್ಮೇಲೆ ಅದಾಯ್ತು. ಆಮೇಲೆ ಜುಂಜಪ್ಪ ಹುಟ್ತಾರೆ. ಅದೇ ರೀತಿ ಜುಂಜಪ್ಪನ್ಗೆ ಅದಾದ್ಮೇಲೆ ಜುಂಜಪ್ಪ ಹುಟ್ಟಿದ ತಕ್ಷಣ ಅವ್ರ ಅಪ್ಪಾಜಿ ಕೆಂಗು ಮಲೆಗಳು ತೀರ್ಕೊಂತಾರೆ. ತೀರ್ಕೊಂಡಾದ್ಮೇಲೆ ಜುಂಜಪ್ಪ ಹುಟ್ಟಿದಾದ್ಮೇಲೆ ಚಿನ್ನಮ್ಮನ್ ಜನ್ಗೆ ಹಾಕ್ಬೇಕಾಗಿರುತ್ತೆ. ಈಗ ಜನ್ಗೆ ಹಾಕ್ಬೇಕಂದ್ರೆ ಅವ್ರ ಊರ ಹತ್ರ ಹೋಗಿ ಚಿತ್ರದೇವ್ ಅಂದ್ರೆ ಕಲ್ಲಿನ ಕೊಂಟೆ ಚಿತ್ರದೇವ್ರ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಗೊತ್ತಿಲ್ಲ. ಅಲ್ಲಿ ಹೋಗಿ ಜನ್ಗೆ ಹಾಕಕ್ಕೆ ಅಂತ ನಿಲ್ಕಂತಾನಂತೆ. ಊರವ್ರು ಯಾರೂನು ಚಿನ್ನಮ್ಮನ್ ಜನ್ಗೆ ಹಾಕೋದಿಲ್ಲ. ಆಯ್ತು. ಆಮೇಲೆ ಹಲೋ, ಅವಾಗ ಏನಾಗುತ್ತೆ, ಇದು ಚಿನ್ನಮ್ಮ ಗೌರಸಂದ್ರಮ್ಮ ಕೇಳ್ಕೊಂತಾರಂತೆ ನನಗೆ ಯಾರು ಜನ್ಗೆ ಹಾಕ್ತಿಲ್ಲ ಹೆಂಗೆ ಅಂತ. ಅದಾದ್ಮೇಲೆ ಏನಾಗುತ್ತೆ, ಅವ್ರ ಊರಲ್ಲಿ ಅಂದ್ರೆ ಯಾರ ಊರಿಗೆ ಹೋಗಿರ್ತಾರೆ ಚಿನ್ನಮ್ಮ ಆ ಊರಲ್ಲಿ ಎಲ್ರಿಗೂ ತುಂಬಾ ರೋಗ ರುಜಿನಗಳೆಲ್ಲ ಬರ್ತಿರುತ್ತೆ. ಇವ್ರು ಅದೇ ರೀತಿ ಊರುಗಳನ್ನ ಹಿಂಗ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಅವ್ರ ಶಾಸ್ತ್ರ ಕೇಳಕ್ ಹೋದಾಗ ಮತ್ತೆ ಅಮ್ಮ ಕೊರವಂಜಿ ರೂಪ ಹಾಕೊಂಡು ಬರ್ತಾರೆ. ನಿಮ್ ಊರ್ ಹೊರಗಡೆ ಒಬ್ಳು ಹೆಣ್ಮಗ್ಳಿದ್ರೆ ಅವಳಿಗೆ ಜನ್ಗೆ ಹಾಕ್ಬೇಕು, ಅಲ್ಲಿವರೆಗೂ ನಿಮ್ ಊರಲ್ಲಿ ಏನು ಕಾಯಿಲೆಗಳು ಅಂದ್ರೆ ನಿಲ್ಲಲ್ಲ ಅಂತೇಳಿ ಹೇಳ್ತಾರೆ. ಅದಾದ್ಮೇಲೆ ಊರರೆಲ್ಲ ಬಂದು ಜನ್ಗೆ ಹಾಕಕ್ಕೆ ಇದ್ ಮಾಡ್ತಾರೆ. ಎಲ್ಲ ಪೂಜೆನೆಲ್ಲ ಮಾಡ್ಕೊಳಕ್ ಒಪ್ಕೊಂತಾರೆ ಚಿನ್ನಮ್ಮಗೆ. ಅದೇ ರೀತಿ ಹೋಗಿ ಅವರು ಊರವರು ಇನ್ನೂ ಒಂದ್ ಸ್ವಲ್ಪ ಕಂಬೆರು ಸ್ವಲ್ಪ ಪ್ರತಿಷ್ಠೆ ಜಾಸ್ತಿ ಅವ್ರದ್ದು ಕಂಬೆರ್ ಬಲ್ರದು. ಅವ್ರು ಹೋಗ್ಬಿಟ್ಟು ಏನ್ ಮಾಡ್ತಾರೆ, ಈಗ ಮಗು ಹೆಂಗೋ ಹುಟ್ಟಿದೆ, ನಿನ್ ಗಂಡ ಬೇರೆ ತೀರೋಗಿದ್ದಾನೆ, ಹೆಂಗ್ ಜನ್ಗೆ ಹಾಕೋದು, ನೀನು ಮಗುನ ಒಂದ್ ಕಡೆ ಮಲಗ್ಸು,
ನಿನ್ ಮುಂದೆ 7 ಪದ್ರ ಕಟ್ತೀವಿ, ಹ್ಮ್ ನೀನ್ ಎದೆ ಹಾಲ್ ಕರಿಬೇಕು, 7 ಪದ್ರ ದಾಟಿ ಆ ಮಗು ಬಾಯಲ್ಲಿ ಹಾಲ್ ಬಿದ್ರೆ ನಾವ್ ನಿನಗ್ ಜನಿಗೆ ಹಾಕ್ತೀವಿ ಅಂತ ಹೇಳ್ತಾರಂತೆ. ಹ್ಮ್ ಹ್ಮ್ ಅದಾದ್ಮೇಲೆ ಅದೇ ರೀತಿ ಮಾಡ್ತಾರೆ, ಚಿನ್ನಮ್ಮ ಹಾಲ್ ಕರೀತಾರೆ, ಹಾಲು ಹೋಗಿ ಮಗು ಬಾಯಿಗೆ ಬೀಳುತ್ತೆ. ಹ್ಮ್ ಅದಾದ್ಮೇಲೆ ಅವರೆಲ್ಲ ಜನಿಗೆ ಹಾಕ್ತಾರಂತೆ. ಅಂತೂ ಜುಂಜಪ್ಪನ್ ಜನಿಗೆ ಕೊಡ್ಸೋದು ಗೌತಮನ ಅಂತೆ. ಹ್ಮ್ ಈಗ್ಲೂ ಹಂಗೆ ಹೇಳ್ತಾರೆ, ಗೌತಮ ಜನಿಗೆ ಪುಟ್ಟಂಕಿ ಇದೆಯಲ್ಲ, ಅಂದ್ರೆ ಆ ಬಟ್ಲು ಮಾಡ್ಕೊಂಡಿರ್ತಾರೆ ಜನಿಗೆ ಹಾಕೋದಕ್ಕೆ, ಹ್ಮ್ ಅದು ಈಗ್ಲೂ ಚಿನ್ನದಲ್ಲಿದೆ. ಅದು ಜುಂಜಪ್ಪ ಜನಿಗೆ ಕೊಡಿದಿರೋ ಬಟ್ಲು ಅಂತ. ಹ್ಮ್ ಅದು ಆ ರೀತಿ ಆದ್ಮೇಲೆ ಜುಂಜಪ್ಪನ್ ಜನಿಗೆ ಹಾಕ್ತಾರೆ ಗೌತಮನ. ಹ್ಮ್ ಹ್ಮ್ ಇಷ್ಟೇ ಅಮ್ಮನ ಬಗ್ಗೆ ಗೊತ್ತಿರೋ